ಈ ಡ್ರೈವರ್ಗಳಿಗೆ ಹೆಣ್ಣು ಕೊಡ್ತಾರೆ ಜಾಸ್ತಿ. ಆ ಹೆಣ್ಮಗ ಒಬ್ರು ಆಡಾಡ ಅದ್ರಾಗ ಒಬ್ಬ ಹೆಣ್ಮಗ ನನಗೆ ನೋಡ 5 ವರ್ಷ ಹಣ ದೇಶ ನನ್ನ ಅಂಕ್ಲಿಗೆ ಬಂದಿರೇವ ಚಂದ ಎಣ್ಣೆ ಹಚ್ಚ ಪದಾರ್ಥಂತೆ ನನಗೆ ಕರ್ಕೊಂಡು ಹೋಗ್ಯಾರ್ಯಾಕ ಹೋಗಿ ನೋಡ್ತೀನಿ ಸುಲಿಗ್ಯಾಕ ಗಂಡ ಹೆಂಡತಿ ಕುತ್ತ ಜೋಡಿ ಹೆಂಗ ಅವ್ರಲ್ಲ ಮದುಮಗ ಯಾಕ ಟ್ಯಾಕ್ಟರ್ ಟೈರ್ ಇದ್ದಂಗೆ ಹಾಕ್ಯಾಳ. ಇದು ಮದುಮಗ ಅದ ಸೈಕಲ್ ಟೈರ್ ಇದ್ದಂಗೆ ಇದು ಅದ. ಮದುಮಗಿಂದ ಏನೋ ಕಾಲ್ ಜಾರಿ ಹಾಕಿದ್ರೆ ಮ್ಯಾದ ಅವ್ನು ಕುಣಿತಿರ್ತೀನಿ ಯಾವಾಗ ಹಂಗಲ್ಲ. ಅಲ್ಲಿ ಅವ್ನ ಪರಿಸ್ಥಿತಿ ನೋಡ ಸುಮ್ಮನೆ ಹಿಂಗ್ ಬರ್ಲಿಕ್ಕೆ ಒಂದ್ 2 ಲೈನ್ ಹಾಡ್ಬೇಕಂತೇಳಿ ಎಣ್ಣೆ ಹಚ್ಚ ಪದ ನಮ್ಮಂತ ಹಾಸ್ಯ ಕಲಾವಿದರ ಕೈಯ ಸಿಕ್ಕರ ಎಣ್ಣೆ ಹಚ್ಚ ಪದ ಹೆಂಗಿರ್ತಾವ ಅಂತ ಹೇಳಿ ಒಂದು ಹಾಡ್ತೀನಿ ಕೇಳಿ. ಎಲ್ಲಿ ಹಾಡಿ ಮಾತು ನಾಳೆ ಹೋಗಿದೆ. ಎಂಟೆತ್ತು ಹೊಡ್ಕೊಂಡು ಕಂಟಾಗಿ ನಿಂದು ಬರುವಾಗ ಗಂಟ ಬಿದ್ದಿತ್ತು ಇದಿ ಮಾಯಿ ಹರ ನಮ ಶಿವಗೆ ನೆವ್ವೆಣ್ಣೆ ಊರ ಮುಂದಿನ ತೋಟ ತಂಬಾಕು ಬದುಕಾಟ ಮರಿಮಗಳಾಗಿರೋ ಕಲುಗೂಟ ಹರ ನಮ ಶಿವಗೆ ನೆವ್ವೆಣ್ಣೆ ಅತಿಯಾಳ ಐದಟ್ಟಿ ಮಾವನ ಬಿಕ್ಕನಾಸಿ ಮರಿಮಗಳಾಗ್ಯದ ಪರದೇಶಿ ಹರ ನಮ ಶಿವಗೆ ನೆವ್ವೆಣ್ಣೆ ಅಂದಾರ ಹರಿದೋಗ್ಲಿ ಬಾಸಿಂಗ ಬಿತ್ತೋಗ್ಲಿ ನನ್ನ ಹಾಡು ಕೇಳೋಗ ಕಿಳಿ ಹೋಗ್ಲಿ ಹರ ನಮ ಶಿವಗೆ ನೆವ್ವೆಣ್ಣೆ. ಎಷ್ಟು ಚಂದ ಹಾಡುಗಳು ಇವತ್ತು ದಿವಸ ಬೀಸ ಪದ ಹೋಗ್ಯಾವ, ಕುಟ್ಟ ಪದ ಹೋಗ್ಯಾವ. ಅದಕ್ಕೆ ಹೆಣ್ಮಕ್ಳಿಗೆ ಏನಾಗ್ಲತ್ತವ ಅಂತಂದ್ರೆ ಇವತ್ತು ದಿವಸ ಹಾಡುಗಳು ಮರ್ತು ಬಿಟ್ಟಿವಿ. ಅದಕ್ಕೆ ಜನಪದ ಹಾಡು ಆಡ್ಬೇಕು, ಕುಟ್ಟ ಹಾಡಾಡ್ಬೇಕು, ಬೀಸ ಹಾಡಾಡ್ಬೇಕು. ಯಾಕೆ ಎಲ್ಲರಿಗೆ ಜಾಸ್ತಿ ಇವತ್ತಿನ ದಿವಸ BP ಶುಗರ್ ಇಂಜೆಕ್ಷನ್ ಬರಾಕತ್ತವಲ್ಲ, ಯಾರು ಬೀಸಲ್ಲ ಯಾರು ಕುಟ್ಟಲ್ಲ, ಎಲ್ಲರೂ ಗಿಲ್ಲಿ ಹೋಗಕತ್ತೀವಿ. ಅವೆಲ್ಲ ಸಂಪ್ರದಾಯ ಮರ್ತು ಬಿಟ್ಟಿವಿ. ನಾನು ಬಂದ ತಕ್ಷಣ ಸಂಗಮೇಶ್ ಸರ್ ಕೇಳಿದ್ರು, ಏನ್ರಿ ಸರ ನಿಮ್ಮ ಅಪ್ಪರ್ ನೋಡ ಗುಂಡ್ಗಲ್ ಇದ್ದಂಗಾರ, ನಿಮ್ಮ ಮುತ್ತೆ ನೋಡ ಗುಂಡ್ಗಲ್ ಇದ್ದಂಗಾರ, ನೀವ್ ಯಾಕೆ ಹಿಂಗ ತಾಳ್ಳಿಗಿರಿ ಅಂದ್ರು. ನಾ ಹೇಳಿ ನಮ್ಮ ಮುತ್ತೆ ಯಾಕೆ ಗಟ್ಟಿದ್ದ, ನಮ್ಮ ಅಪ್ಪ ಯಾಕೆ ಗಟ್ಟಿದ್ದ, ನಾ ಯಾಕೆ ಹಿಂಗಿನಂದ್ರ ಅಂದು ನಮ್ಮ ಅಜ್ಜಿ ಮಾಡುತ್ತಿದ್ದಳು ಬಿಸಿ ಜೋಳದ ಕಡುಬು. ಅಂದು ನಮ್ಮ ಅಜ್ಜಿ ಮಾಡುತ್ತಿದ್ದಳು ಬಿಸಿ ಜೋಳದ ಕಡುಬು, ಅದನ್ನೊಂದು ನಮ್ಮ ಅಜ್ಜ ಇದ್ದ ಕಡುಬು. ಅಂದು ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ಅದನ್ನೊಂದು ನಮ್ಮ ಅಪ್ಪ ಇದ್ದ ಗಟ್ಟಿ. ಇಂದು ನನ್ನ ಆಕೆ ಮಾಡುತ್ತಾಳೆ ಇಡ್ಲಿ ಸಾಂಬಾರು ವಡ, ಇಂದು ನನ್ನ ಆಕೆ ಮಾಡುತ್ತಾಳೆ ಇಡ್ಲಿ ಸಾಂಬಾರು ವಡ, ಅದನ್ನೊಂದು ನಾವು ಆಗಿದ್ದೇವೆ ಖಾಲಿ ಪ್ಲಾಸ್ಟಿಕ್ ಕೊಡ. ಅದಕ್ಕೆ ಇಡ್ಲಿ ದೋಸೆ ತಿಂದು ನಡೆಯಲ್ರಿ, ಗಟ್ಟಿ ರೊಟ್ಟಿ ಹೊಡಿಬೇಕು, ಅವಾಗ ಮನುಷ್ಯ ಗಟ್ಟಿ ಆಗ್ತಿರಲಿಕ್ಕೆ ಇಂಥ ಹಾಸ್ಯ ಪ್ರಜ್ಞೆಗಳನ್ನ